ಇವತ್ತು ದೂರು ಬಂದಂತಹ ಸಂದರ್ಭದಲ್ಲಿ ಮಾರಸಾಂದ್ರ ವಿಲೇಜಿಗೆ ಬಂದು ಭೇಟಿ ಕೊಟ್ಟಿದ್ದೀವಿ. ನಾವು ನಮ್ಮ ಪರಿಸರ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಇಒ ಅವರು, ನನ್ನ ಅಧೀನ ಸಂಬಂಧಿಗಳು ಇಲ್ಲಿ ಒಳಗಡೆ ಗೋಡನಲ್ಲಿದ್ದಾಗ POPದು ಇರುವಂಥದ್ದು ಮತ್ತು ಕಾಗದ ಮಿಶ್ರಿತ ಅಂತ ಏನು ಹೇಳಿದರು. ಬಟ್ ನಮ್ಮ ಪರಿಸರ ಇಲಾಖೆಯಲ್ಲಿ ಇಲ್ಲ, ಅದು POPದ ಗಣೇಶ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಇದ್ದಂತಹ ಗಣೇಶಗಳು ಇದ್ದಾವೆ, ಬಟ್ ಅದು ಕಂಪ್ಲೀಟೆಡ್ ಇಲ್ಲ. ಸೊ ಇನ್ನೂ ಸಹ ಇರೋದ್ರಿಂದ ಅವರಿಗೆ ನಾವು 26ನೇ ತಾರೀಕುವರೆಗೆ ಟೈಮ್ ಕೊಟ್ಟಿದ್ದೀವಿ. ಅವರೇ ಸ್ವಯಂ ಪ್ರೇರಿತವಾಗಿ ಅದನ್ನೆಲ್ಲದೂ ಸಹ ನಾಶಪಡಿಸ್ಬೇಕು. ಇಲ್ಲ ಅಂತಂದರೆ ನಾವು ಕಾನೂನಾತ್ಮಕವಾಗಿ ಏನು ಸರ್ಕ್ಯುಲರ್ ಪ್ರಕಾರ ನಿರ್ದೇಶನ ಇದೆ, ನಾವು ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಳ್ತೇವೆ. ಸೊ ಎಣಿಸಿಲ್ಲ, ಸುಮಾರು 209 ಅಂತ ಬಿಟ್ಟು ಪರಿಸರ ಇಲ್ಲ. ಹಳೆವು ಇದಾವೆ, ಅದರೊಳಗೆ ಹಳೆವು ಇದಾವೆ, ಸ್ವಲ್ಪ ಹೊಸದು ಇದಾವೆ. ಸೊ ಅದ್ರೊಳಗೆ ಯಾವುದು ಮೇಂಟೈನ್ ಮಾಡಿಲ್ಲ. ಆ ಗೋಡಮಲ್ಲಿ ಏನಿತ್ತು ಅದನ್ನು ನಾವು ಮಾಹಿತಿ ಇಲ್ಲ. ಹೌದು, 26ವರೆಗೆ ನಾವು ಅವರಿಗೆ ಸೋಮೋಟೋ ಹೇಳಿದ್ವಿ. ಅವರು 1ನೇ ತಾರೀಕುವರೆಗೆ ಕೇಳಿದ್ದಾರೆ. ಇನ್ ಬಿಟ್ವೀನ್ ನೋಡಿಕೊಂಡು ಅವ್ರು ನಾವು ಡೆಸ್ಟ್ರಾಯ್ ಮಾಡಬೇಕು 100%. ಯಾವುದೇ ಕಾರಣಕ್ಕೂ ಅದನ್ನು ನಾವು ಸೇಲ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಸರ್ಕಾರ ಈ ಬಾರಿ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇಲ್ಲಾಗಲಿ ಬೇರೆ ಕಡೆ ಎಲ್ಲಾದರೂ ಆಗಿರಲಿ POP ಗಣೇಶ ನಾವು ಈ ಹಿಂದೆನೂ ನಿಷೇಧ ಆಯಿತು, ಈಗಲೂ ಸಹ ನಿಷೇಧ ಆಯಿತು. ಇದುವರೆಗೂ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್? ನಮಗೆ ರೈಟಿಂಗಲ್ಲಿ ಬಂದಿರಲಿಲ್ಲ, ನನಗೆ ವಿಡಿಯೋ ಕ್ಲಿಪ್ಸ್ಗಳು ಬಂದಿದ್ವು. ಬಟ್ ಇದೇ ಪ್ಲೇಸ್ ಅಂತ ಗೊತ್ತಿರಲಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಂದಲೂ ಸಹ ಒಂದು ಲೆಟರ್ ಬಂದಿತ್ತು, ಅದ್ರ ಬೇಸ್ ಮೇಲೆ ನಾನು ಬಂದಿದ್ದೆ. ಮಾನ್ಯ ರೈತ ಬಂಧುಗಳೇ, ನಾವು ದಿನಾಂಕ 21/7/2026 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ನಮ್ಮ ಲೆಟರ್ಡಲ್ಲಿ ಕೊಟ್ಟಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಒಂದು ಆದೇಶ ಮಾಡಿದ್ದಾರೆ. POP ಗಣೇಶಗಳನ್ನ ಎಲ್ಲಿ ಮಾರೋದು ಬೇಡ ಅಂತ ಆದೇಶ ಮಾಡಿದ್ದಾರೆ. ಆದರೂ ಅಧಿಕಾರಿಗಳು ಅದಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಈ ಕೆರೆ ಕುಂಟಿಗಳಲ್ಲಿ ನೀರು ಅಲ್ಲಿ ಬಿಟ್ಟಾಗ ಗಣೇಶನಲ್ಲಿ ತಂದು POP ಗಣೇಶನ ಬಿಟ್ಟಾಗ ಈ ಕೆರೆ ಕುಂಟಿಗಳಲ್ಲಿರೋ ಆ ನೀರು ಕುಲಶ ಆಗಿ ಪ್ರಾಣಿ ಪಕ್ಷಿಗಳು, ಹಸು ಕರುಗಳು ಸತ್ತಿರೋದು ಈ ಕೆರೆಯಲ್ಲಿ ನಾವು ಕಣ್ಣಾರ ನೋಡಿದ್ದೀವಿ. ಆದರೂ 3 ವರ್ಷಗಳಿಂದ ಈ ದಾಂಧಲೆ ನಡೀತಾನೆ ಇದೆ. ಯಾರು ಇದ್ರ ಬಗ್ಗೆ ಯಾರು ಕ್ರಮನೂ ತಗೊಂಡಿಲ್ಲ. ಮುಂದ್ಲು ಬಾಗಿಲು ಬೀಗ ಹಾಕೊಂಡು ಹತ್ರ ಹಿಂದ್ಲು ಬಾಗಿಲಲ್ಲಿ ಗಣೇಶನ ಕೊಡ್ತಾವ್ರೆ. ಅದೆಲ್ಲ ಕಣ್ಣಾಗಿ ನೋಡಿದ್ವಿ ನಾವು. ಆ ಉದ್ದೇಶಕ್ಕೋಸ್ಕರಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಸತಿ ಇದನ್ನು ತಳಮಟ್ಟದ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ನಿರ್ದೇಶ ಕೊಟ್ಟು ಆ POP ಗಣೇಶಗಳನ್ನು ತಡೆದು ಮಣ್ಣಿನ ಗಣೇಶನ್ನು ಮಾಡಿ ಮಾರಾಟ ಮಾಡುವಂತೆ ನಾವೆಲ್ಲರಿಗೂ ಮನವಿ ಮಾಡಿದ್ದೇವೆ. ಎಲ್ಲೆಲ್ಲಿ ಮಾರ್ತಾರೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಮಾರ್ಸಂದ್ರ ಮಾಡ್ತಾರೆ, ಮಲ್ಲೇಶ್ವರದಲ್ಲಿ ಮಾಡ್ತಾರೆ, ಇಲ್ಲಿ ನೆಲಮಂಗಲದಲ್ಲಿ ಮಾಡ್ತಾರೆ. ಅವೆಲ್ಲ ಸ್ಟಾಪ್ ಆಗಿದೆ. ಇಲ್ಲಿ ಮಾರ್ಸಂದ್ರ ಮಾತ್ರ ಕಡ್ಡಾಯ ನಡೀತಾನೆ ಇದೆ. ಅದು ಸಾವಿರಾರು ಅಲ್ಲ, ಲಕ್ಷಾಂತರ ಗಣೇಶಗಳು. 40 ಲೋಡ್ ಮೊನ್ನೆ ಲೋಡ್ ಬಂದಿದೆ. ನಾವು ಅಲ್ಲಿಗೆ ಹೋಗಿದ್ವಿ, ಪರಿಶೀಲನೆ ಮಾಡಿದ್ವಿ. 40 ಲೋಡು ಅಲ್ಲಿಗೆ ಬಂದೈತೆ. ಇಲ್ಲಿ ಹೊರ ರಾಜ್ಯಗಳಿಂದ ಬರೋಂಥ ಲೋಡು ಹಿಡಿಯೋಕ್ಕಾಗೋಲ್ಲ ಈ ನಮ್ಮ ಅಧಿಕಾರಿಗಳು. ಅದನ್ನು ಅಲ್ಲಿ ಇಟ್ಕೊಂಡು ಮಾರ್ತಾ ಇರೋದು. ಒಂದು ಗಣೇಶ 1.5 ಲಕ್ಷ 2 ಲಕ್ಷ ಮಾರ್ತಾವ್ರೆ ಆ POP ಗಣೇಶಗಳನ್ನ. ಈ ಮಣ್ಣಿನ ಗಣೇಶ ಮಾಡಲಿ ಅಧಿಕಾರಿಗಳ ಗಮನಕ್ಕಿಲ್ವ ಅಂತ ಇದು? ಅಧಿಕಾರಿಗಳ ಗಮನಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿದ್ದಾರೆ. ಎಲ್ಲ ತಳಮಟ್ಟದ ಅಧಿಕಾರಿಗಳಿಗೆಲ್ಲ ಆದೇಶ ಮಾಡಿದ್ದಾರೆ. ಒಂದು ದಿವಸನೂ ಅವರು ಬಂದು ಪರಿಶೀಲನೆ ಮಾಡಲೇ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ಪರಿಶೀಲನೆ ಮಾಡಿಲ್ಲ. ಅದು ನಾವು 3-4 ದಿವಸದಿಂದ ರೈತರೆಲ್ಲ ಸೇರಿ ಈ ಕೆರೆ ಕುಂಟಿಗಳಿಗೆ ಬರೋಂಥ ನೀರುಗಳು ಗಣೇಶನ ಹಬ್ಬ ಹತ್ರಕ್ಕೆ ಬಂತು. ಆ ಗಣೇಶನ ತಗೊಂಡು ಕೆರೆಗೆ ಬಿಡ್ತಾರೆ. ಆ ನೀರು ಕುಲುಷಿತವಾಗಿ ಈ ದನ ಕರುಗಳು ಪ್ರಾಣಿಗಳು ಸಾಯೋಕ್ಕೆ ನಾವು ಅಡ್ಡ ಹಾಕಿದ್ದೀವಿ. ಕರಗಲ್ಲ, ಬಣ್ಣ ಗಿಣ್ಣ ಆಗಿ ಕಲುಷಿತ ಆಗಿದೆ. ಪ್ರಾಣಿ ಪಕ್ಷಿಗಳು ಸತ್ತೇವೆ, ಈ ದನ ಕರುಗಳು ಸತ್ತಿರವೆ. ಅಲ್ಲ, ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಆರೋಪಗಳು ಮಾಡ್ತಾನೆ ಇದ್ದೀರಿ, ಯಾಕೆ ಅಧಿಕಾರಿಗಳು ಭೇಟಿ ಮಾಡಲೇ ಇಲ್ವಲ್ಲ ಆ ಸ್ಥಳಕ್ಕೆ? ಅವ್ರಿಗೇನೋ ಭಯ. ಈ ಹಣಕಾಸುಗಳ ಬಗ್ಗೆ ದಾಂಧಲೆ ಇದು ಮಾಡ್ತಾರೆ. ಹಣಕಾಸುಗಳು ಕೊಟ್ಟವ್ರಿಗೆ ಆ ಉದ್ದೇಶಕ್ಕೋಸ್ಕರ 3 ವರ್ಷದಿಂದ ಇದೇ ದಾಂಧಲೆ ನಡೀತಾ ಇದೆ. ಈಗ ನೀವು ಆರೋಪ ಮಾಡ್ತಾ ಇರ್ತೀರಿ, ಅವ್ರು ಗಣೇಶನ್ ಮಾಡ್ತಾನೆ ಇರ್ತಾರೆ ಅಲ್ಲಿ. ಈಗ ಅವ್ರದ್ದೇನು ಇದಿಲ್ವಾ ಅಂತ ಹೇಳಿ ಅವ್ರ ಕರ್ತವ್ಯ ಇಲ್ವಾ ಸರ್? ಈ ಥರದ ಒಂದು ಪರಿಸರ ಕರ್ತವ್ಯ ಅವರು ಮೇಲ್ಪಟ್ಟವ್ರು ಹೇಳಿದ ಮೇಲೆ ಇವರು ತಳಪಟ್ಟದವ್ರು ಕೆಲಸ ಮಾಡ್ಬೇಕಿಲ್ಲ. PDO ಇರ್ಬೋದು, ಈ ಪೊಲೀಸ್ ಇಲಾಖೆರು, ತಹಸೀಲ್ದಾರರು ಇವರೆಲ್ಲ ಬಂದು ಇಲ್ಲಿ ಕೆಲಸ ನಿಂತ್ಕೊಂಡು ಬಾಗಿಲು ಹಾಕ್ಸ್ಬೇಕು. ಬಾಗಿಲು ಹಾಕ್ಸ್ತಾನೆ ಇಲ್ಲಲ್ಲ ಅವರು. ಅವ್ರಿಗೆ ಗೊತ್ತಿಲ್ಲದೆ ಏನು ನಡೆಯಲ್ಲ. ಇಲ್ಲ, ಎಲ್ಲರಿಗೂ ಗೊತ್ತು ಈ ವಿಷಯದಲ್ಲಿ. ಎಲ್ಲರೂ ಗಣೇಶನ ಎಷ್ಟು ವರ್ಷದಿಂದ ಮಾಡ್ತಾರೆ, ಕಣ್ಣೆದ್ರಿಗೆ ಕಾಣಿಸ್ತಾವಲ್ಲ, ಮೇಲ್ದೊಡೆಗೆ ಮಾಡ್ತಾವ್ರಲ್ಲ. ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ರಾಜಕೀಯ ಕುಮ್ಮತ್ತು ಇರ್ಬೋದು. ಅವ್ರು ಮಾರ್ಬೇಕಾದ್ರೆ ಎಲ್ಲ ತಹಸೀಲ್ದಾರ್ ಬಂದಲ್ಲಿ ಇದು ಮಾಡ್ಯವ್ರಂದ್ರೂ ಮಾಡ್ತಾವ್ರೆ ಅಂತಂದರೆ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಕೋಟ್ಯಾಂತರ ಒಂದು ಗಣೇಶನ ನಾವೇ ಕೇಳಿದ್ವಿ ಅಲ್ಲಿ ಹೋಗಿ, ಒಳಗಡೆ ಹೋಗಿ 1.5 ಲಕ್ಷ ಹೇಳ್ತಾರೆ ಒಂದು ಗಣೇಶನ್ನ, POP ಗಣೇಶನ್ನ. ಅದು ಆ POP ಗಣೇಶನ ಮಣ್ಣಿನಿಂದ ನಾವು ಗಣೇಶನ ಹಬ್ಬಗಳು ಮಾಡಿದ್ದೀವಿ. ಗಣೇಶನ ಹಬ್ಬದಲ್ಲಿ ಮಣ್ಣಿನ ಗಣೇಶನ ತಂದಿದ್ದೀವಿ, ಪೂಜೆ ಮಾಡಿ ಕೆರೆ ಕುಂಟಗಳಿಗೆ ಬಿಟ್ಟಿದ್ದೀವಿ. ಇವತ್ತು ಈ ಗಣೇಶಗಳು ನೋಡಿದರೆ ವಿಕಾರ ರೂಪಗಳು,
POP ಗಾಣಿಗಳು ನಾವು ನೋಡಿ ಗಣೇಶ ನೋಡ್ತಾ ಇದ್ರೆ ವಿಕಾರ ರೂಪ ಕಾಣ್ತವೆ ಅವೆಲ್ಲನೂ ಅನ್ನೋದೇ ಕಾಣಲ್ಲ. ಕಾಣಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಈ ಸತಿ ಶುದ್ಧ ಹೋರಾಟ ವಿಧಾನಸೌಧ ಮುಂದೆ ಹೋರಾಟ ನಡೀಬೇಕಾಗ್ತದೆ. ಹಂಗಾಗಿ ಅವ್ರು ಎಚ್ಚೆತ್ಕೊಂಡು ಸ್ಥಳಕ್ಕೆ ಹೋಗ್ಬೇಕು. ಅದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ರಾಜ್ಯ ಸರ್ಕಾರ ಇದು ಹೇಳಿದೆ, ಎಲ್ಲ ಹೇಳಿನೂ ಇವರು ಉದಾಸೀನ ಮಾಡ್ತಾರೆ ಅಂದರೆ ಕೋರ್ಟು ಹೇಳಿದೆ. ಇಷ್ಟೋ ಮಿತಿ ಮೀರಿ ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಜಾಸ್ತಿ ಆಗುತ್ತೆ. ಇದು ಮಾರ್ಸಂದ್ರ ಗ್ರಾಮದಲ್ಲಿ POP ಗಣೇಶಗಳನ್ನು ಎಗ್ಗಿಲ್ದಂಗೆ ಮಾಡ್ತಾವ್ರೆ. ಸಾವಿರಾರು POP ಗಣೇಶಗಳು ಮಾಡ್ತಾರೆ. 1.5 ಲಕ್ಷ 1 ಲಕ್ಷ ಈ ರೀತಿ ಮಾರಾಟ ಮಾಡ್ತಾರೆ. ನಮ್ಮ ರಾಷ್ಟ್ರೀಯ ರೈತಪರ ಸಂಘಟನೆಗೆ ಒಂದು ಮನವಿ ಪತ್ರ ಬಂತು. ಆ ಮನವಿ ಪತ್ರ ತಗೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಕಿದ್ವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ, ತಹಸೀಲ್ದಾರ್ ಗಮನಕ್ಕೆ ತಂದಿದ್ವಿ. ಪೊಲ್ಯೂಷನ್ ಬೋರ್ಡಿಂದನೂ ಒಂದು ಆದೇಶ ಬಂದಿದೆ ಇದನ್ನು ಮಾಡಬಾರ್ದು ಅಂಥೇಳಿ. ಮಾರ್ಸಂದ್ರ ಗ್ರಾಮದಲ್ಲಿ ಎಕ್ಕಿಲ್ದಂಗೆ ನಡೀತಾ ಇದೆ. ಆ POP ಗಣೇಶನನ್ನು ಮಾಡೋ ಬದಲು ಮಣ್ಣು ಗಣೇಶನ ಮಾಡಲಿ, ಸಕ್ಕರೆ ಗಣೇಶನ ಮಾಡಲಿ, ಬೆಲ್ಲದ ಗಣೇಶನ ಮಾಡಲಿ, ಮಿಠಾಯಿ ಗಣೇಶನ ಮಾಡಲಿ. ಆದರೆ ಅದು ಆ ಗಣೇಶನ ತಗೊಂಬಂದು ನೀರು ಬಿಟ್ಟಾಗ ಕರಗ್ತದೆ. ಅದು ಈ POP ಗಣೇಶನ ಕುಂಟೆ ಕೆರೆಗಳಿಗೆ ಬಿಟ್ಟಾಗ ಕರಗಲ್ಲ. ಅದು ಕಲುಷಿತಲಾಗಿ ಒಂದು ಏನು ಹಸುಗಳು, ದನಗಳು, ಪ್ರಾಣಿ ಪಕ್ಷಿಗಳು ಇವು ಕುಡಿದು ಅಪಾಯಕ್ಕೆ ಸಿಗಾಕಂತವೆ, ಪ್ರಾಣಕ್ಕೆ ಅಪಾಯಕ್ಕೆ ಸಿಗಾಕಂತವೆ. ಹಾಗಾಗಿ ನಾವು ರೈತಪರ ಸಂಘಟನೆಯಿಂದ ಒಂದೇ ನಮ್ಮ ಆಗ್ರಹ, ಈ POP ಗಣೇಶನ ಬ್ಯಾನ್ ಮಾಡಬೇಕು. ಅದನ್ನು ಮಾಡೋಕ್ಕೆ ಬಿಡಕ್ಕೆ ಕುಡ್ದು. ಆದ್ದರಿಂದ ಈ ನಮ್ಮ ರೈತ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ ಸರ್, ಇವರು ದುಡ್ಡು ಮಾಡೋದಷ್ಟೇ ಕೆಲಸ. ಈ ಪರಿಸರದ ಬಗ್ಗೆ, ಈ ಜನಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಈ ಪಕ್ಷಿಗಳ ಬಗ್ಗೆ ಗಮನನೇ ಇಲ್ಲ ಇವರಿಗೆ. ಸರ್ಕಾರ ಆಮೇಲೆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಆ ಕೋರ್ಟನ್ನ ವೈಲೇಟ್ ಮಾಡ್ತಾರೆ. ವೈಲೇಟ್ ಮಾಡಿ ಅದು ಎಗ್ಗಿಲ್ದಂಗೆ ನಡೀತಾ ಇದೆ. ಈಗ ಆಲ್ರೆಡಿ ನಾವು ಎಲ್ಲ ದೂರು ಕೊಟ್ಟಿದ್ದೀವಿ, ಮನವಿ ಮಾಡಿಕೊಟ್ಟಿದ್ದೀವಿ. ಇನ್ನು ಏನು ಕ್ರಮ ತಗೊಳ್ತಾರೆ ಗೊತ್ತಿಲ್ಲ, ನೋಡ್ಬೇಕು ನಾವು ಇಷ್ಟು.